ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಇವತ್ತು ಈಗಾಗಲೇ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆನೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅಂತಾನೆ ಹೇಳ್ಬೋದು. ಆ ಭರ್ಜರಿ ರ್ಯಾಲಿ ಹಿಂದಿನ ಕಾರಣಗಳೇನಿರಬಹುದು ಅನ್ನೋದನ್ನ ನಾವು ಈಗಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ನಿಫ್ಟಿಯಲ್ಲಿ 307 ಪಾಯಿಂಟ್ಸ್ ಅಥವಾ 1.32% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇತ್ತು, ಬಟ್ ಏಷ್ಯನ್ ಮಾರ್ಕೆಟ್ಸ್ ಸ್ವಲ್ಪ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ಮಾರ್ಕೆಟ್ ಅಂತೂ ಚೆನ್ನಾಗಿ ರಿಯಾಕ್ಟ್ ಮಾಡ್ತು, ಪಾಸಿಟಿವ್ ಅಲ್ಲೇ ಓಪನ್ ಆಯ್ತು. ಆನಂತರ ಸ್ವಲ್ಪ ಡೌನ್ ಕೂಡ ಆಯ್ತು. ಇಲ್ಲಿ ಅಲ್ಲಿಂದ ಬೌನ್ಸ್ ಬ್ಯಾಕ್ ನೋಡಬಹುದು ಯಾವ ರೀತಿ ಬಂತು ಅಂತ. ಒನ್ ಸೈಡೆಡ್ ರ್ಯಾಲಿ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ 9:30-9:45 ಸಂದರ್ಭದಲ್ಲಿ ಬಂದಂತ ಡೌನ್ ಫಾಲ್ ಏನಿತ್ತು, ಅಲ್ಲಿಂದ ರಿಕವರಿ ಒನ್ ಸೈಡೆಡ್ ಆಗಿದೆ. ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. ಓವರ್ ಆಲ್ 1.32% ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು 1078 ಪಾಯಿಂಟ್ಸ್ ಅಥವಾ 1.4% ಅಪ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ತುಂಬಾ ದಿನದ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಕಳೆದ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಈ ವಾರ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಲಕ್ಷಣವನ್ನ ತೋರಿಸ್ತಿದೆ ಅಂತ ಹೇಳ್ಬೋದು. ಬಟ್ ವಾರದ ಮೊದಲನೇ ದಿನ ಇವತ್ತಂತೂ ಭರ್ಜರಿ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋಣ. NSE ವೆಬ್ಸೈಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಇಂಟರ್ಫೇಸ್ ಚೇಂಜ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 15 ನಲ್ಲಿ 1.24% ಪಾಸಿಟಿವ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ನಿಫ್ಟಿ 100 ಅಲ್ಲಿ 1.31% ಪಾಸಿಟಿವ್ ಇದೆ. ನಿಫ್ಟಿ 200 1.3% ಪಾಸಿಟಿವ್ ಇದೆ. ನಿಫ್ಟಿ 500 1.24% ಪಾಸಿಟಿವ್ ಇದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 1.2 to 1.3% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 100 ಅಲ್ಲಿ 1.3% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 1.12% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 50 ನಲ್ಲಿ 1.36% ಪಾಸಿಟಿವ್ ಇದೆ. ಓವರ್ ಆಲ್ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಮೋರ್ ದೆನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಆಲ್ಮೋಸ್ಟ್ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಮಿಲರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, 1.3% ಪಾಸಿಟಿವ್ ಪರ್ಫಾರ್ಮೆನ್ಸ್. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು 1.1% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 ನಿಯರ್ಲಿ 1% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ಇಲ್ಲೂ ಕೂಡ ನಿಯರ್ಲಿ 1% ಪಾಸಿಟಿವ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ವಲ್ಪ ಅವುಗಳಿಗಿಂತ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಯಾವ ರೀತಿ ಕೊಡ್ತು ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 1.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ಎಸ್ಪೆಷಲಿ ನಿಫ್ಟಿ ಬ್ಯಾಂಕ್ ಅನ್ನ ಮೇಲಕ್ಕೆ ತಂದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನಿಫ್ಟಿ ಬ್ಯಾಂಕ್ ಅಲ್ಲಿ 2.2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನಿಯರ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಎರಡು ಹೆವಿ ವೇಟ್ ಸೆಕ್ಟರ್, ಎಸ್ಪೆಷಲಿ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಮೋರ್ ದೆನ್ 30% ವೇಟೇಜ್ ಅನ್ನ ಹೊಂದಿರುವಂತ ಸೆಕ್ಟರ್, ಅಲ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಅದು ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಮಾರ್ಕೆಟ್ ನ ಅಪ್ ಪರ್ಫಾರ್ಮೆನ್ಸ್ಗೆ. ಇನ್ನು ಬೇರೆ ಸೆಕ್ಟರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.84% ಪಾಸಿಟಿವ್ ಇದೆ. FMCG 0.5% ಪಾಸಿಟಿವ್ ಇದೆ. IT ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ, ಇವತ್ತು 1.4% ಪಾಸಿಟಿವ್ ಇದೆ. ಮೀಡಿಯಾ ಫ್ಲಾಟ್ ಇದೆ. ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.64% ಪಾಸಿಟಿವ್ ಇದೆ. ಫಾರ್ಮಾ 0.67% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. 3.18% ರ್ಯಾಲಿ PSU ಬ್ಯಾಂಕ್ ಗಳಲ್ಲಿ ಬಂದಿದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 2.42% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಭರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಸ್, ಹೆವಿ ವೇಟ್ ಬ್ಯಾಂಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ರಿಯಾಲ್ಟಿನಲ್ಲಿ 1.5% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 0.36% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.37% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 1.46% ಪಾಸಿಟಿವ್ ಇದೆ. ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಯಾವುದು ಕೂಡ ರೆಡ್ ಇಲ್ಲ ಇವತ್ತು. ಈವನ್ ಇಂಡಿಯಾ ವಿಕ್ಸ್ ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎಲ್ಲ ಕಡೆ ಗ್ರೀನ್ 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 ನೋಡ್ಲಿಕ್ಕೆ ಸಿಗ್ತಾ ಇದೆ. ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾದ್ರೆ ಇವತ್ತಿನ ಈ ರೀತಿಯ ರ್ಯಾಲಿಗೆ ಕಾರಣ ಏನಿರಬಹುದು, ಅವುಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಬಂದಂತ ರ್ಯಾಲಿ ನೋಡಬಹುದು. ನಿಫ್ಟಿ ಬ್ಯಾಂಕ್ ಅಲ್ಲಿ 2.2% ಅಥವಾ 1111 ಪಾಯಿಂಟ್ಸ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಒನ್ ಸೈಡೆಡ್ ಪರ್ಫಾರ್ಮೆನ್ಸ್, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಆನಂತರ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಎಲ್ಲೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲ್ ಬರಲೇ ಇಲ್ಲ. ಆ ರೀತಿಯ ಒನ್ ಸೈಡೆಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಜೊತೆಗೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನೋಡಬಹುದು 489 ಪಾಯಿಂಟ್ಸ್ ಅಥವಾ ನಿಯರ್ಲಿ 2% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕೆ ಫೈನಾನ್ಷಿಯಲ್ ಸರ್ವಿಸಸ್ ರ್ಯಾಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ
ಇದರ ವೈಟೇಜ್ ನ ಕಾರಣಕ್ಕೆ ನೋಡಬಹುದು ಫೈನಾನ್ಷಿಯಲ್ ಸರ್ವಿಸಸ್ 36.53% ವೈಟೇಜ್ ಅನ್ನು ಹೊಂದಿದೆ ನಿಫ್ಟಿ 50ಲಿ. ಅಂದ್ರೆ ನಿಫ್ಟಿ 50ಯ 50 ಶೇರ್ಗಳೇನಿದೆ ಅದರಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ಸ್ ನ ವೈಟೇಜ್ 36% ಇದೆ. ಹಾಗಾಗಿನೇ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂತು, ಇಂಡೆಕ್ಸ್ ಅಪ್ ಆಗುತ್ತೆ. ಹಾಗೆ ಐಟಿ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಅನ್ನು ಹೊಂದಿರುವಂತದ್ದು 13%, ಆಯಿಲ್ ಅಂಡ್ ಗ್ಯಾಸ್ ಥರ್ಡ್ ಹೈಯೆಸ್ಟ್ ಇದೆ 10.4%. ಇಲ್ಲೆಲ್ಲಾನು ಕೂಡ 3 ಸೆಕ್ಟರ್ಸ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಐಟಿ ನಲ್ಲಿ 1.4%, ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಅಲ್ಲೂ ಕೂಡ ನಾವೀಗ ತಾನೇ ನೋಡಿದ್ವಿ 1.46%. 3 ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಇವತ್ತು ಓವರ್ ಆಲ್ ಮಾರ್ಕೆಟ್ ಅನ್ನು ಕೂಡ ಮೇಲೆ ತಗೊಂಡೋಯ್ತು. ಹಾಗಾಗಿ ಸ್ಮಾಲ್ ಕ್ಯಾಪ್ ನ ಹಿಂದಕ್ಕೆ ಲಾರ್ಜ್ ಕ್ಯಾಪ್ ಮೇಲೆ ಹೋಗ್ಲಿಕ್ಕೆ ಕಾರಣ ಆಗಿದ್ದು ಇದು ಒಂದು ಕಾರಣ. ಆದ್ರೆ ಇನ್ನೊಂದು ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ FIS ಇನ್ಫ್ಲೋ ಚೆನ್ನಾಗಿ ಬರ್ತಾ ಇದೆ. ಸೆಲ್ಲಿಂಗ್ ಮಾಡಿದ್ರು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಸೆಲ್ಲಿಂಗ್ ಮಾಡ್ತಿಲ್ಲ. ಜೊತೆಗೆ ಮಧ್ಯೆ ಲಾಸ್ಟ್ ವೀಕ್ ಅಲ್ಲಿ ಬೈಯಿಂಗ್ ಕೂಡ ಮಾಡಿದ್ದಾರೆ. ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಟ್ ಬೈಯರ್ಸ್ ಆಗಿ ಕಂಡು ಬಂದಿದ್ದಾರೆ. ಅಂದ್ರೆ FIS ಇನ್ಫ್ಲೋ ಕೂಡ ಸ್ಟಾರ್ಟ್ ಆಗಿದೆ ಸ್ಲೋ ಆಗಿ. ಗೊತ್ತಿಲ್ಲ ಮುಂದಿನ ವಾರ ಯಾವ ರೀತಿ ಇರುತ್ತೆ, ಅಥವಾ ಇವತ್ತು ಅವರು ಸೆಲ್ಲರ್ಸ್ ಆಗಿದ್ದಾರಾ ಬೈಯರ್ಸ್ ಆಗಿದ್ದಾರಾ ಅಂತ. ಬಟ್ ಕಳೆದ ವಾರ ಬೈಯರ್ಸ್ ಆಗಿದ್ರು, ಬಹುಶಃ ಇವತ್ತು ಕೂಡ ಅವರು ಬೈಯರ್ಸ್ ಆಗಿರುವಂತ ಲಕ್ಷಣನೇ ಜಾಸ್ತಿ ಇದೆ. ಹಾಗಾಗಿನೇ ಬಹುಶಃ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಕಡೆ ಹೆಚ್ಚಿನ ಫೋಕಸ್ ಹೋಗ್ತಾ ಇದೆ ಈಗ. ಅದನ್ನ ನೀವು ಅಬ್ಸರ್ವ್ ಮಾಡಬಹುದು. ಎಸ್ಪೆಷಲಿ ನಾನು ಲಾಸ್ಟ್ ವೀಕ್ ಕೂಡ ಒಂದು ಫಂಡ್ ಮ್ಯಾನೇಜರ್ ಇಂಟರ್ವ್ಯೂನ ಕವರ್ ಮಾಡಿದ್ದೆ. ಅವರು ಫಸ್ಟ್ ಪ್ರಿಫರೆನ್ಸ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ಗೆ ಪ್ರಿಫರ್ ಮಾಡಿದ್ರು, ಬ್ಯಾಂಕಿಂಗ್ ಅಂಡ್ NBFCs ಅಂತ. ಇವತ್ತು ನೋಡಬಹುದು ಅಲ್ಲೇ ಹೆಚ್ಚಿನ ಪ್ರಮಾಣದ ಬೈಯಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವನ್ ಲಾಸ್ಟ್ ವೀಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆ ಸೆಕ್ಟರ್ಸ್ ಅಲ್ಲಿ. ಅಂದ್ರೆ ಬಾಟಮ್ ಫಿಶಿಂಗ್ ನಡೀತಿದೆ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ. ಇನ್ನೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ರ್ಯಾಲಿಗೆ ಅದು ಡಾಲರ್ ಎದುರುಗಡೆ ನಮ್ಮ ರುಪಿ ಸ್ಟ್ರಾಂಗ್ ಆಗಿರೋದು ನೋಡಬಹುದು. ನಿನ್ನೆ ನಾವು ಡಾಲರ್ ವರ್ಸಸ್ ರುಪಿ ನೋಡಿದ್ವಿ, 86 ಅಲ್ಲಿ ಇತ್ತು, ಇವತ್ತು 85.65 ಬಂದಿದೆ. ಅಂದ್ರೆ 35 ಪೈಸೆ ಗೇನ್ ಆಗಿದೆ. ನಮ್ಮ ರುಪಿ ಡಾಲರ್ ಎದುರುಗಡೆ 35 ಪೈಸೆ ಅಪ್ರಿಶಿಯೇಟ್ ಆಗಿದೆ. ಇದು ಕೂಡ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇನ್ ಕೇಸ್ ನಾವು ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಡಾಲರ್ ಎದುರುಗಡೆ ರುಪಿ ವೀಕ್ ಆಗಿತ್ತು ಅಂತ. ಎಸ್ಪೆಷಲಿ ಇತ್ತೀಚೆಗೆ ನೋಡಬಹುದು ಮಾರ್ಚ್ ತಿಂಗಳಲ್ಲಿ ನಿಯರ್ಲಿ 2 rupees ವರೆಗೂ ಸ್ಟ್ರಾಂಗ್ ಆಗಿದೆ. ಇದು ಈ ರೀತಿ ಸ್ಟ್ರಾಂಗ್ ಆಗ್ಲಿಕ್ಕೂ ಕೂಡ ಅಗೇನ್ FIS ಕೂಡ ಕಾರಣ ಆಗ್ತಾ ಇದ್ದಾರೆ. ಯಾಕಂದ್ರೆ ನೆಟ್ ಸೆಲ್ಲರ್ಸ್ ಆಗದೆ ಇದ್ರೆ ಅಬ್ವಿಯಸ್ಲಿ ಅವರು ಡಾಲರ್ ಬೈ ಮಾಡೋದಿಲ್ಲ, ಆಕ್ಚುಲಿ ಡಾಲರ್ ನ ಸೆಲ್ ಮಾಡ್ತಾರೆ. ಇದು ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಲಾಸ್ಟ್ 2 months ಇಂದ ಕೂಡ ನಾನು ಇದನ್ನ ರಿಪೀಟ್ ಮಾಡ್ತಾನೆ ಇದ್ದೀನಿ. FIS ಔಟ್ಫ್ಲೋ ಹೋಗ್ತಾ ಇದ್ರೆ ಡಾಲರ್ ಕೂಡ ಸ್ಟ್ರಾಂಗ್ ಆಗುವಂತ ಚಾನ್ಸಸ್ ಇನ್ನೂ ಜಾಸ್ತಿ ಇದೆ. ಜೊತೆಗೆ ಈಗಾಗಲೇ ಟ್ರಂಪ್ ಪಾಲಿಸೀಸ್ ಡಾಲರ್ ನ ಸ್ಟ್ರಾಂಗ್ ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ FIS ಕೂಡ ಆಚೆ ತೆಗೆಯೋದು ನಮಗೆ ಬಿಗ್ ನೆಗೆಟಿವ್ ಆಗಿತ್ತು. ಈಗ ಒಂದಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಬಟ್ ಈ ರಿಲೀಫ್ ಕಂಟಿನ್ಯೂ ಆಗುತ್ತಾ ಖಂಡಿತ ನೋಡ್ಬೇಕಾಗುತ್ತೆ. ಬಟ್ ಎಸ್ಪೆಷಲಿ ಇನ್ನೊಂದು ನ್ಯೂಸ್ ಬರೋದಿದೆ ಏಪ್ರಿಲ್ 2ಕ್ಕೆ. ಆ ನ್ಯೂಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ರೆಸಿಪ್ರೋಕಲ್ ಟ್ಯಾರಿಫ್ಸ್. ಹಾಗೆ ನಮ್ಮ ಇಂದಿನ ಸ್ಟ್ಯಾಂಡ್ ಏನಿತ್ತು ಸ್ಲೋ ಅಂಡ್ ಸ್ಟಡಿಯಾಗಿ ಹೋಗೋದು, ಅದೇ ಸ್ಟ್ಯಾಂಡ್ ಗೆ ಈಗ ಸ್ಟಿಕ್ ಆನ್ ಆಗ್ಬೇಕು. ಯಾಕೆಂದ್ರೆ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಇನ್ನು ಏನು ಮುಗುದಿಲ್ಲ. ಬಹುಶಃ ಏಪ್ರಿಲ್ 2ರ ನಂತರ ಆ ಅನ್ಸರ್ಟೈನಿಟಿ ಇನ್ನೂ ಕಡಿಮೆ ಆಗ್ಬೋದು. ಈಗ ಒಂದಷ್ಟು ಕಡಿಮೆ ಆಗಿದೆ, ಬಟ್ ಏಪ್ರಿಲ್ 2ರ ನಂತರ ಇನ್ನೂ ಕಡಿಮೆ ಆಗ್ಬೋದು. ಹಾಗಾಗಿ ಆನಂತರ ನಮಗೆ ರಿಸಲ್ಟ್ಸ್ ಕೂಡ ಬರ್ಲಿಕ್ಕೆ ಶುರುವಾಗುತ್ತೆ. ಪ್ರಾಪರ್ ಪಿಕ್ಚರ್ ನೆಕ್ಸ್ಟ್ ಮಂತ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಸ್ಲೋ ಆಗಿ ಹೋಗಿ ನಿಮ್ಗೆ ಬೆಸ್ಟ್ ಅನ್ಸುವಂತ ಸ್ಟಾಕ್ ಗಳನ್ನ ನಾನು ಈ ಹಿಂದೆ ಹೇಳಿರೋ ಹಾಗೆ 100 ಕ್ವಾಂಟಿಟಿ ತಗೊಳತಾಗ 20 ಕ್ವಾಂಟಿಟಿ ತಗೊಳ್ಳಿ, 30 ಕ್ವಾಂಟಿಟಿ ತಗೊಳ್ಳಿ. ಟ್ರಾಂಚಸ್ ಅಲ್ಲಿ ಬೈ ಮಾಡ್ತಾ ಹೋಗಿ, ಅದು ಬೆಟರ್ ಆಗುತ್ತೆ ಈ ರೀತಿಯ ಮಾರ್ಕೆಟ್ ಸನ್ನಿವೇಶದಲ್ಲಿ. ಯಾಕಂದ್ರೆ ಅನ್ಸರ್ಟೈನಿಟಿ ಜಾಸ್ತಿ ತುಂಬಿಕೊಂಡಿದೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ರ್ಯಾಲಿ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಮೊನ್ನೆ ಒಂದು ಪಾಯಿಂಟ್ ಅನ್ನ ಕವರ್ ಮಾಡಿದೀನಿ ಈಗಾಗಲೇ. ನೆಕ್ಸ್ಟ್ ಬರುವಂತ ರಿಸಲ್ಟ್ಸ್ ಚೆನ್ನಾಗಿರ್ಬೇಕು, ಆಗ ಮಾತ್ರ ರ್ಯಾಲಿ ಸಸ್ಟೈನ್ ಆಗೋಕೆ ಸಾಧ್ಯ. ಹಾಗಾಗಿ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೋ ಅಂತವನ್ನ ಅಕ್ಯುಮುಲೇಟ್ ಮಾಡ್ತಾ ಹೋಗೋದು ಬೆಟರ್ ಆಗುತ್ತೆ ನಮಗೆ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವ್ಯಾಲ್ಯೂಯೇಷನ್ಸ್ ಕೂಡ ಚೆನ್ನಾಗಿ ಡೌನ್ ಆಗಿದೆ. ಬಹುಶಃ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಈಗ ಮಾಡ್ತಾ ಇದೆ ಮಾರ್ಕೆಟ್ಗೆ ಅಂತಾನೆ ಹೇಳ್ಬೋದು. ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ತುಂಬಾ ಜನ ಈಗಾಗಲೇ ಮಾರ್ಕೆಟ್ ಸರಿ ಇಲ್ಲ ಅಂತ ಎಕ್ಸಿಟ್ ಆಗಿರೋರು ಇದ್ದಾರೆ. ಆದ್ರೆ ಕಳೆದ ವಾರದ ಗೈನ್ ಅನ್ನ ನೋಡಿ ತುಂಬಾ ಜನ ಎಕ್ಸಿಟ್ ಆಗ್ಬಾರ್ದಿತ್ತು ಅಂತ ಅಂದ್ಕೊಳ್ಳೋರು ಇದ್ದಾರೆ. ಖಂಡಿತ ಅಂದ್ಕೊಂಡಿರ್ತಾರೆ ಒಬ್ರಲ್ಲ ಒಬ್ರು. ಇನ್ವೆಸ್ಟೆಡ್ ಆಗಿರೋದ್ರಿಂದ ಇದೇ ಬೆನಿಫಿಟ್. ಯಾವಾಗ ಮಾರ್ಕೆಟ್ ಬೌನ್ಸ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಇನ್ ಕೇಸ್ ಯಾರಿಗಾದ್ರೂ ಗೊತ್ತಾಗೋದಿದ್ರೆ ಎಲ್ಲರೂ ಅವಾಗ್ಲೇ ಎಂಟರ್ ಆಗ್ತಾ ಇದ್ರು. ಯಾಕೆ ಮುಂಚೆನೆ ಎಂಟರ್ ಆಗೋದು ಅಥವಾ ಲೇಟ್ ಆಗಿ ಎಂಟರ್ ಆಗೋದು ಆಗ್ತಾ ಇತ್ತು. ಹಾಗಾಗಿ ಎಂಟ್ರಿ ಎಕ್ಸಿಟ್ ಮಾಡೋದಕ್ಕಿಂತ ಇನ್ವೆಸ್ಟೆಡ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಪೋರ್ಟ್ಫೋಲಿಯೋ ಒಳ್ಳೆ ರಿಕವರ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಸಾಕ್ಷಿ ಲಾಸ್ಟ್ ವೀಕ್ ಇಂದ ಇವತ್ತಿನವರೆಗೂ ಪರ್ಫಾರ್ಮೆನ್ಸ್. ಮೋರ್ ದೆನ್ 30% ಹೈ ಇಂದ ಡೌನ್ ಆಗಿದ್ದಂತ ಪೋರ್ಟ್ಫೋಲಿಯೋ ಈಗಾಗಲೇ 10 to 15% ವರೆಗೂ ರಿಕವರ್ ಆಗಿದ್ದಾವೆ. ನನ್ನ ಪೋರ್ಟ್ಫೋಲಿಯೋ ಅಂತೂ ಆಗಿದೆ 10 to 12% ರಿಕವರ್ ಆಗಿದೆ ಈಗಾಗಲೇ ಹೈ ಇಂದ ಡೌನ್ ಇದ್ದದ್ದು. ಸೊ ರಿಕವರಿ ಎಷ್ಟು ಬೇಗ ಆಗುತ್ತೆ ಅಂದ್ರೆ ಕಣ್ಮುಚ್ಚಿ ಕಣ್ ತೆಗೆಯೋದ್ರಲ್ಲಿ ರಿಕವರಿ ಆಗಿರುತ್ತೆ.
ಕ್ರಾಶ್ ಕೂಡ ಅದೇ ರೀತಿ ಇರುತ್ತೆ. ಕ್ರಾಶ್ ಗೆ ಕಂಪೇರ್ ಮಾಡಿದ್ರೆ ರಿಕವರಿ ಲೇಟ್ ಆಗ್ಬೋದು, ಬಟ್ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಮಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ಉದಾಹರಣೆನೆ ಕಳೆದ 6 ಟ್ರೇಡಿಂಗ್ ಸೆಷನ್ ನ ಲಾಭ. ನೋಡೋಣ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ. ಇವತ್ತಿನ ಮಾರ್ಕೆಟ್ ರ್ಯಾಲಿಗೆ ಎಸ್ಪೆಷಲಿ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಬಂದಂತ ಒಳ್ಳೆ ರ್ಯಾಲಿ, ಆನಂತರ FIS ಇನ್ಫ್ಲೋ ಕೂಡ ಬರ್ತಿರುವಂತದ್ದು, ನಂತರ ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗಿರೋದು, ಈ 3 ಮೇಜರ್ ಕಾರಣಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ವ್ಯಾಲ್ಯೂಯೇಷನ್ಸ್ ಈಗಾಗಲೇ ನಮಗೆ ಗೊತ್ತಿರುವಂತದ್ದೇ. ಬಹುಶಃ ಇನ್ಸ್ಟಿಟ್ಯೂಷನ್ಸ್ ಬಾಟಮ್ ಫಿಶಿಂಗ್ ಅನ್ನ ಸ್ಟಾರ್ಟ್ ಮಾಡಿರಬಹುದು. ಅದೇ ಕಾರಣಕ್ಕೆ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತ ಚಾನ್ಸಸ್ ಇದೆ. ಬಟ್ ಸ್ಟಿಲ್ ನಾವಂತೂ ಕಾಶಿಯಸ್ ಆಗಿ ಹೆಜ್ಜೆ ಇಡಬೇಕಾಗುತ್ತೆ. ಅದೇ ಕಾಶಿಯಸ್ನೆಸ್ ನ ಫಾಲೋ ಮಾಡೋಣ. ಸ್ಲೋ ಅಂಡ್ ಸ್ಟಡಿ ಆಗಿ ಮುಂದುವರಿಯೋದು ಬೆಟರ್ ಆಗುತ್ತೆ. ಯಾಕೆಂದ್ರೆ ಮೇಜರ್ ಆಗಿ ಟ್ರಂಪ್ ಅನ್ನ ಯಾವ ನ್ಯೂಸ್ ತರ್ತಾರೋ ಗೊತ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನಂತ ದೊಡ್ಡ ಬ್ಯಾಡ್ ನ್ಯೂಸ್ ಸದ್ಯಕ್ಕಂತೂ ಇಲ್ಲ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸ್ಟೇ ಇನ್ವೆಸ್ಟೆಡ್ ಅಷ್ಟೇ, ಒಳ್ಳೆ ಷೇರುಗಳಲ್ಲಿ ಇನ್ವೆಸ್ಟೆಡ್ ಆಗಿರಿ. ಜೊತೆಗೆ ಅಕ್ಯುಮುಲೇಷನ್ ಮಾಡೋದಾದ್ರೆ ಸ್ಲೋ ಅಂಡ್ ಸ್ಟಡಿ ಆಗಿ ಅಕ್ಯುಮುಲೇಟ್ ಮಾಡಿ. ಅದೇ ಬೆಟರ್ ರಿಸಲ್ಟ್ಸ್ ಅನ್ನ ಕೊಡೋದು ಸದ್ಯದ ಮಟ್ಟಿಗೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.